Hello beautiful people, welcome back to Vidya Ramakrishna YouTube channel. ನೀವು ಆಲ್ರೆಡಿ ಇವಾಗ ತಮ್ಮನೇ ನೋಡಿರ್ತೀರಾ. ತಮ್ಮನೇ ನೋಡಿರೋ ಪ್ರಕಾರ ಯುಗಾದಿ ಹಬ್ಬದ ಪ್ರಯುಕ್ತ ಇವತ್ತು ಮನೆ ಕ್ಲೀನಿಂಗ್ ನಡೀತಿದೆ. ಈ ಕಡೆ ನನ್ನ ರೂಮ್ ಕ್ಲೀನಿಂಗ್, ನನ್ನ ಮನೆ ಕ್ಲೀನಿಂಗ್, ಆ ಕಡೆ ನಮ್ಮ ಅತ್ತೆ ಮನೆ ಕ್ಲೀನಿಂಗ್. ಹಬ್ಬಗಳೆಲ್ಲ ಬಂದಾಗೆ ನಮಗೆ ಗೊತ್ತಾಗೋದು ಮನೇಲಿ ಎಷ್ಟು ಧೂಳಾಗಿದೆ. ನಾವು ಯೂಶ್ವಲಿ ಕ್ಲೀನಿಂಗ್ ಓಕೆ, ಬಟ್ ಈ ಹಬ್ಬ ಕ್ಲೀನಿಂಗ್ ಅಂತ ಬಂದರೆ ಇಂಚ್ ಕಾರ್ನರ್ ಎಲ್ಲ ನೋಡಿ ಕ್ಲೀನ್ ಮಾಡಬೇಕಲ್ಲ. ಸೊ ತುಂಬ ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಬಟ್ ಮಾಡಲೇಬೇಕು. ಫಸ್ಟು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಮೊದಲೇ ಸೆಪ್ರೇಟ್ ಮಾಡ್ಕೊಂಬಿಟ್ಟಿದ್ವಿ. ಒಬ್ಬೊಬ್ಬರು ಇದು ಇನ್ಚಾರ್ಜ್ ತೊಗೊಂಡಿದ್ವಿ. ನಾನು ಕಂಪ್ಲೀಟ್ ಶೆಲ್ಫ್ ಮೊದಲೇ ನನ್ನ ರೂಮ್ ಕ್ಲೀನಿಂಗ್ ಇನ್ಚಾರ್ಜ್ ತೊಗೊಂಡಿದ್ದೆ. ಇನ್ನು ನಮ್ಮಮ್ಮ ಬೇರೆ ಕೆಲಸ ಮಾಡ್ಕೊತಿದ್ರು. ನನ್ನ ತಮ್ಮ ಕಾಲೇಜ್ ಮುಗಿಸ್ಕೊಂಡ್ಬಂದು ಅವ್ನಿಗೊಂದು ಸೆಪ್ರೇಟ್ ಕೆಲಸ ನಾವು ಮೊದಲೇ ಬುಕ್ ಮಾಡಿದ್ವಿ. ಇವ್ರು ಇದೇ ಮಾಡಬೇಕು ಅಂತ. ಅವ್ನು ಬಂದು ವಿಂಡೋ ಕ್ಲೀನಿಂಗ್ ಅದು ಇದು ಅಂತ ಮಾಡು ಅಂತ ನಮ್ಮಪ್ಪ ಹೇಳ್ಬಿಟ್ಟು ಹೋಗಿದ್ರು. ಸೊ ನಾವು ಪ್ರತಿ ಹಬ್ಬಕ್ಕೂ ಹೀಗೆ ಎಲ್ಲಾನು ಒಬ್ಬರೇ ಮಾಡೋದಕ್ಕಿಂತ ಆಲ್ಮೋಸ್ಟ್ ಎಲ್ಲರೂ ಸೆಪ್ರೇಟ್ ಮಾಡ್ಕೊಂಡ್ಬಿಡ್ತೀವಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ. ಸೊ ಅದರಿಂದ ಸ್ವಲ್ಪ ಬೇಗ ಕೆಲಸ ಮಾಡ್ಬೋದು ಅಂತ. ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಕೆಳಗಡೆ ಡ್ರಾಯರ್ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಡಸ್ಟ್ ಇತ್ತು. ಡಸ್ಟ್ ಜೊತೆಗೆ ಬೇಡದೇ ಇರೋ ಮೆಡಿಸನ್ನು, ಹಳೇ ಕರೆಂಟ್ ಬಿಲ್ಲು ಎಲ್ಲ ಯಾವ ಖುಷಿಗೋ ಗೊತ್ತಿಲ್ಲ, ಎಲ್ಲನೂ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಅದರಲ್ಲಿ ಬಲ್ಬು ವರ್ಕ್ ಆಗಲ್ಲ ಅಂತೆಲ್ಲ ಕೇಳಿ ಕ್ಲೀನ್ ಮಾಡಿಕೊಂಡು ಕಂಪ್ಲೀಟ್ ಆ ಶೆಲ್ಫ್ ಕ್ಲೀನಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ರೂಮ್ ಕ್ಲೀನಿಂಗಿಗೆ ಜಂಪ್ ಆದೆ. ರೂಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತೇಳಿ ನಮ್ಮ ಮನೇಲಿ ಇಟ್ಕಿದ ಬೇಳೆ ಸ್ಪೆಷಲ್ ಮಾಡಿದ್ರು. ನನಗೆ ಇಟ್ಕಿದ ಬೇಳೆ ಇಷ್ಟ ಆಗಲ್ಲ. ಒಂದ್ಸರಿ ಚಿಕನ್ಗೆ ಹಾಕಿ ಚಿಕನ್ ಸಾಂಬಾರ್ ಜೊತೆಗೆ ಇಟ್ಕಿದ ಬೇಳೆ ಮಿಕ್ಸಿ ಏನೋ ಮಾಡಿದ್ರು. ಅದಾದಾಗಿಂದ ನಾನು ತಿನ್ನಲ್ಲ. ಸೊ ಮೊಸರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ನಮ್ಮ ಮತ್ತೆ ರೆಸಿಪಿ ಟ್ರೈ ಮಾಡ್ತಿದ್ದೆ. ಸೊ ಅದಕ್ಕೆ ನಾನು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಜಜ್ಕೋಬೇಕು. ಅದಕ್ಕೆ ಮುಂಚೆ ನಾನು ಒಗ್ಗರಣೆಗೆ ಬೇಕಾಗುವಷ್ಟು ಈರುಳ್ಳಿನ ಹಚ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಜಜ್ಕೊಬೇಕು. ಜಜ್ಜಾದ್ಮೇಲೆ ಸಿಂಪಲ್ ನಾರ್ಮಲ್ ನಾವು ಒಗ್ಗರಣೆ ಏನು ಫಾಲೋ ಅಪ್ ಮಾಡ್ತೀವಿ ಅದೇ ಥರ ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಎಲ್ಲ ಹಾಕೋಬೇಕು. ಬಟ್ ಅಲ್ಲಿ ನಾವು ನಾರ್ಮಲ್ ಒಗ್ಗರಣೆ ಮಾಡೋದಾದ್ರೆ ಒಣಮೆಣ್ಸಿನ್ಕಾಯಿ ಹಾಕೊತೀವಿ, ಇಲ್ಲಿ ಹಾಕೊಳ್ಳಲ್ಲ, ಯಾಕಂದರೆ ಮೊದಲೇ ಜಜ್ಕೊಂಡಿರೋದ್ರಿಂದ. ಸೊ ನಾನು ಎಣ್ಣೆ ತುಂಬ ಕಾಯಿಸಿ ಸಾಸಿವೆ ಹಾಕೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಅವಾಗ ತಾನೇ ನಮ್ಮಮ್ಮ ಕಂಪ್ಲೀಟ್ ಕ್ಲೀನ್ ಮಾಡಿದರು. ಇವಾಗ ನಾನು ತುಂಬ ಬಿಸಿಯಾದ ಹೋಗಿ ಸಾಸಿವೆ ಹಾಕಿದ್ರೆ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ ಅಂತ ಮೀಡಿಯಮ್ ಹೀಟಲ್ಲಿ ಇದ್ದಾಗಲೇ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ತೆ. ಈಗ ಅದಕ್ಕೆ ಈರುಳ್ಳಿ ಹಾಕೊಂಡ್ಮೇಲೆ ಫಿನಿಶ್ ಆಲ್ಮೋಸ್ಟ್ ಒಗ್ಗರಣೆ ಕೆಲಸ ಎಲ್ಲ ಮುಗೀತು. ತುಂಬ ಸಿಂಪಲ್ ಇಷ್ಟ. ಇದಾದಮೇಲೆ ನಾನು ಏನು ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಆ ಪೇಸ್ಟ್ನ ತೆಗ್ದು ಒಗ್ಗರಣೆಗೆ ಹಾಕ್ತೀನಿ. ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಆ್ಯಡ್ ಮಾಡೋದಕ್ಕೆ ಮುಂಚೆ ಏನೇನು ಮಾಡಬೇಕು ಅದೆಲ್ಲ ಮುಗ್ದಂಗೆ. ಅದಾದಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರನ್ನ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಮೊಸರು ಒಗ್ಗರಣೆ ರೆಡಿ. ಇದು ನಾನು ಮೊಸರು ಒಗ್ಗರಣೆ ಅಂತೀನಿ, ಅಲ್ಲ ನಮ್ಮ ಅತ್ತೆ ಇದು ಮೊಸರು ಸಾರು ಅಂತ ಅಂತಾರೆ. ಸೊ ಇಷ್ಟೇ ಸಿಂಪಲ್ ರೆಸಿಪಿ, ಬಟ್ ನಾರ್ಮಲ್ ಒಗ್ಗರಣೆಗಿಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹೆಂಗಿತ್ತು ತಿಂದ್ಬಿಟ್ಟು ಹೇಳುವಂತೆ. ಮೊಸರು ಒಗ್ಗರಣೆ ನೆಕ್ಸ್ಟ್ ಲೆವೆಲ್, ಬೇರೆ ಥರ ಮಾಡಿದ್ದೀನಿ, ಚೆನ್ನಾಗಿದೆ. ಪ್ರತಿ ಸರಿ ಅಂದ್ಕೊತೀನಿ ಖಾರ ಜಾಸ್ತಿ ಹಾಕಬೇಕು ಅಂತ. ಪ್ರತಿ ಸರಿನೂ ಖಾರ ಮೀಡಿಯಮೇ ಆಗಿಬಿಡುತ್ತೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ನನ್ನ ತಮ್ಮಂಗೆ ಹೇಳಿದ್ರೆ ನಾನು ಮನೇಲಿ ಇಲ್ಲದೆ ಇರೋದಕ್ಕೆ ಅವಾಗ ನಾನು ಎಗ್ ರೈಸ್ ಮಾಡ್ಕೊತೀನಿ ಅಂತ ಬಿಲ್ಡಪ್ ತೊಗೊತಾನೆ. ಕ್ಲೀನಿಂಗ್ ಜಾಸ್ತಿ. ನೆಕ್ಸ್ಟ್ ನಾನು ನನ್ನ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ನನ್ನ ಸಿಸ್ಟಮ್ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ. ಫಸ್ಟ್ ಅದು ಕ್ಲೀನ್ ಆಗಿದ್ರೆ ಸಾಕಂತೇಳಿ, ಯಾಕಂದರೆ ಅದ್ರ ಮೇಲೆ ತುಂಬ ಧೂಳು, ಬುಕ್ಸು, ಅದು ಇದು ಅಂತ ಬೇಜಾನ್ ಐಟಮ್ ಇಕ್ಬಿಟ್ಟಿದೆ. ಅದೆಲ್ಲ ಕ್ಲೀನಿಂಗ್ ಮುಗಿದ್ಮೇಲೆ ಆಮೇಲೆ ಕಿಟಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಕಂಪ್ಲೀಟ್ ರೂಮ್ ಕ್ಲೀನ್ ಆಗಿದೆ ಅಂತ ಫೈನಲೈಸ್ ಆದಮೇಲೆ ನೆಲ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಮ್ಮ ಅತ್ತೆ ಮನೆಗೆ ಬಂದೆ. ನಮ್ಮ ಅತ್ತೆ ಏನು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅವರು ನಾಳೆ ಹಬ್ಬದ ಪ್ರಿಪ್ರೇಷನಲ್ಲಿದ್ದರು. ನೋಡೋಣ ಅಂತ ಬಂದರೆ ನಾನು ಗೆಸ್ ಮಾಡಿದ್ದೆ ಮಳೆ ಬರ್ತಿರೋ ಫೋರ್ಸಿಗೆ ಪಕ್ಕಾ ಕರೆಂಟ್ ಆಗುತ್ತೆ ಅಂತ. ನನಗೂ ಸೇಫ್ಟಿ ಪರ್ಪಸಿಗೆ ಪವರ್ ಬ್ಯಾಂಕ್ ಎಲ್ಲ ಜಸ್ಟ್ ಚಾರ್ಜ್ ಆಗ್ತೆ, ಬಟ್ ವೇಸ್ಟ್ ಆಗೋಯ್ತು. ಹಿಂಗೆ ನಾನು ಕ್ಯಾಮ್ರಾ ತೆಗಿಯೋದಕ್ಕೂ ಪವರ್ ಹೋಗೋದಕ್ಕೂ ಒಂದೇ ಆಗೋಯ್ತು. ಫುಲ್ ಕತ್ಲೆ ಈಗ ಮನೆಯೆಲ್ಲ. ಈಗ ಏನೇನು ಶಾಪಿಂಗ್ ಮಾಡ್ಕೊಂಬಂದಿ ನಾಳೆ ಹಬ್ಬಕ್ಕೆ? ಏನಿಲ್ಲ, ನೆನ್ನೆನೇ ಎಲ್ಲ ಮಾಡಿದ್ದೆ. ಮನೆ ಐಟಮ್ ಎಲ್ಲ ಮೊನ್ನೆನೇ ಮಾಡಿದ್ದೆ. ನೀವು ಹೂವು ತರೋದಕ್ಕೆ ಹೋಗಿದ್ದಾ? ಹೂವು ಮಾತ್ರ ತಗೊಂಬಂದೆ. ಹೂವು, ಬಾಳೆಹಣ್ಣು, ಇನ್ನು ಏನೇನೋ ಇರುತ್ತಲ್ಲ, ಎಲೆ, ಅಡಿಕೆ, ಅದೆಲ್ಲ ತೊಗೊಂಡು. ಮಾವಿನ ಎಲೆ ಎಲ್ಲ ಸಿಗ್ತಾ ನಿನಗೆ? ಮಾವಿನ ಎಲೆ ಎಲ್ಲ ಬೆಳಗ್ಗೆನೇ ತೊಗೊಂಬಂದೆ. ನಾನು ವಾಕ್ ಹೋಗಿದ್ನಲ್ಲ. ಮಾರ್ಕೆಟ್ ಪ್ರೈಸ್ ಹೆಂಗಿದೆ? ಎಲ್ಲ ಹಬ್ಬದ ತಕ್ಕನಾಗಿದೆ. ಮಾಮೂಲಿ ಟೈಮಲ್ಲಿ 150 ರೂಪಾಯಿ, 250 ರೂಪಾಯಿ, 300 ರೂಪಾಯಿ, 300 ರೂಪಾಯಿ KG ಶಾಮಂತಿಗೆವ. 250 ರೂಪಾಯಿ?
ಫುಲ್ ನಾವು ಅಟ್ಲೀಸ್ಟ್ ನಮ್ಮ ಅತ್ತೆ ಆದರೂ ಹೋಗಿ ಬೇಗ ತಂದ್ಬಿಟ್ರು, ನಾವು ಇನ್ನೂ ಹೋಗೂ ಇಲ್ಲ. ನಾವು ಹೋಗೋದ ಇನ್ನೂ ಯಾವ ರೇಟ್ ಇರುತ್ತೋ ಇಲ್ವೋ, ಇಲ್ಲ ನಾಳೆ ಬೆಳಗಿನ ಜಾವ ತೊಗೋಬೇಕೋ ಗೊತ್ತಿಲ್ಲ. ನಾವು ತಗೊಂಬಂದಪ್ಪ. ಸುಮ್ಮನೆ ಯಾರನ್ನೋ ಕಾಯ್ಕೊಂಡು ಕೂತ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಇಷ್ಟೊತ್ತಿಗೆ ಮಧ್ಯಾಹ್ನನೇ ನಾನು ಇಲ್ಲ ಅಂತಿದ್ರೆ ನಾನು ಮಧ್ಯಾಹ್ನನೇ ಹೋಗಿ ತಗೊಬಂದ್ಬಿಡ್ತಿದ್ದೆ. ಈ ಮಳೇಲಿ ಹೋಗಂಗೆ ಇರಲಿಲ್ಲ. ಇಷ್ಟೊತ್ತಾಗ ಕಾಯ್ದೆ ಬರಲಿಲ್ಲ, ಹೋಗಿ ತಗೊಂಬಂದೆ. ನಾನೇ ಲೇಟ್ ಮಾಡಿದ್ದು. ನಾನು ಬರಬೇಕಿತ್ತು, ಅದರ ಲಾಸ್ಟ್ ಮಿನಿಟಲ್ಲಿ ಗಾಡಿ ನನ್ನ ತಮ್ಮ ಡಿಪೋಗೆ ಹೋಗಬೇಕು ಅಂತ ತೊಗೊಂಡು ಹೋಗ್ಬಿಟ್ಟಿದ್ದೆ. ನಾನು ಕೇಳಿದೆ, ಅವ್ನು 5:15 ಡಿಪೋಗೆ ಹೋಗ್ತೀನಿ ಅಂತ ಅಂದ. ನಾನು ಅದರಿಂದನೇ 4:15 ಬರಬೇಕಾದ್ರೆ 5 ಗಂಟೆಗೆ ಪೋಸ್ಟ್ಪೋನ್ ಆಗ್ತದೆ. ಅವ್ನು ಇಲ್ಲ ನಾನು 5:15 ಹೋಗ್ತೀನಿ, ನಾನು 5:45 ತಂದ್ಕೊಡ್ತೀನಿ ಅಂತ ನನ್ನ ತಮ್ಮನ್ನ ಕೇಳಿದೆ. ಅವನು ಇಲ್ಲ ನಾನು 6:15 ವಾಪಸ್ ಬರಬೇಕು, ನಾನು ಮತ್ತೆ ರ್ಯಾಪಿಡೋಗಿ ಹೋಗಬೇಕು ಅಂತೇಳಿ ನನಗೆ ಬೇಕು ಗಾಡಿ ಅಂದ್ಬಿಟ್ಟು. ಸೊ ನಾನು ಬರಲಿಲ್ಲ. ಅದರಿಂದ ನಾನು ಲೇಟ್ ಮಾಡಿದ್ದಕ್ಕೆ ಅತ್ತೆಗೆ ಲೇಟಾಗಿ ಪಾಪ ಅವರೊಬ್ಬರೇ ಗಾಡಿ ಆಟೋಲ್ಲಿ ಹೋಗಿ ಬರೋಂಗಾಯ್ತು. ಸರಿ, ಯಾಕೆ ಸಾರಿ ಕೇಳಿ ಏನಾಗಬೇಕಾಗೈತೆ? ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಅದು ಬುದ್ಧಿ ಇಲ್ಲದೆ ಕಾಯ್ಕೊಂಡು ಕೂತ್ಕೊಂಡ್ವಿ. ನಿಮ್ಮನೇಲೂ ಕೆಲಸ ಇರುತ್ತೆ ಅನ್ನೋದು ಗೊತ್ತಿಲ್ಲದೆ ನಾನು ನಿನ್ನೆನ ಕಾಯ್ಕೊಂಡು ಕೂತ್ಕೊಂಡೆ ನೋಡು. ಮೇನ್ ಮಾಡಿದ್ದೆ ತಪ್ಪದು. ಅದೇ ನಾನು 3 ಗಂಟೆಗೆ ನಿನಗೆ ಇಲ್ಲ ನನ್ನ ಕೆಲಸ ಐತೆ ಹಿಂಗೆ ನಮ್ಮನೇಲಿ ಒಂದೇ ಗಾಡಿ ಇರೋದು, ಅದು ಎಲ್ಲದಕ್ಕೂ ಓಡಾಡಬೇಕು, ಬರೋಕ್ಕೆ ಆಗಲ್ಲ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರೆ ನಾನು ಮುಂಚೆನೇ ಹೋಗಿ ಬರ್ತಿದ್ದೆ. ಬೆಳಗ್ಗೆ ಕೇಳ್ದೆ ಗಾಡಿ ತಗೊಂಡು ಹೋಗಲ್ಲ ಅಂದ್ರು. ನೀನು ಕಾಲ್ ಮಾಡಿದಾಗ ಅವ್ನು ಅವಾಗ ನಾನು ಡಿಪೋಗೆ ಹೋಗಿ ಅಪ್ಪ ಫೋನ್ ಮಾಡ್ಬಿಟ್ಟು ಡಿಪೋಗೆ ಹೋಗಿ ಗಾಡಿ ತಗೊಂಡು ಅಂತ ಅವನಿಗೆ ಫೋನ್ ಮಾಡೋದಕ್ಕೂ ಅವ್ನು ತಗೊಂಡು ಹೋಗೋದಕ್ಕೂ ಒಂದೇ ಆಯಿತು. ಅದಕ್ಕೆ ನಮ್ಮನೆ ಹುಡುಗನೂ ಬರಲೇ ಇಲ್ಲ. ನಾನು ಇಷ್ಟೊತ್ತರೆಗೂ ಕಾಯ್ದೆ. ಇವತ್ತು ದಿನ ಬೇಗ ಬರೋನು, ಇವತ್ತು 7:15 ಆದರೂ ಬರಲಿಲ್ಲ. ಇನ್ನೇನು ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ವಾ. ಓದೆ ಬಂದೆ, ಸ್ವಲ್ಪ ಕಾಲು ನೋವ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ಳೋದು, ಏನು ಮಾಡೋಕ್ಕಲ್ಲ. ಮತ್ತು ನಾಳೆಗೆ ಮಾಮೂಲಿ ಒಬ್ಬಟ್ಟು ಮಾಡಬೇಕು, ತಿನ್ನಬೇಕು. ಹಂಗಂತ ಕಾಲು ನೋವು ಅಂತ ಮನೇಲಿ ಹಬ್ಬ ಮಾಡ್ದಂಗೆ ಇರೋಕ್ಕಾಯ್ತದ? ಐಟಮ್ಸ್ ಏನು ಕಾಲು ನೋವು ಬರುತ್ತೆ ಮಾಮೂಲಿ. ಇನ್ನೇನು ಎಲ್ಲರೂ ನಿಮ್ಮ ಮನೇಲಿ ಏನು ಮಾಡ್ತೀರಾ? ಒಬ್ಬಟ್ಟು. ಅದೇ ನಾನು ಮಾಡ್ತೀನಿ. ನೀವು ಒಬ್ಬಟ್ಟು ಮಾಡಲ್ಲಲ್ಲ? ಯಾಕೆ ಮಾಡಲ್ಲ? ಯಾವುದೋ ಒಂದು ಹಬ್ಬಕ್ಕೆ ಮಾಡಲ್ಲ ಅಂದರೆ ಎಲ್ಲ ಮೇನ್ ಯಾವ ಹಬ್ಬಕ್ಕೆ ಮಾಡ್ಬೇಕು ಆ ಹಬ್ಬಕ್ಕೆ ಮಾಡ್ತೀನಿ. ಯುಗಾದಿಗೆ, ಸಂಕ್ರಾಂತಿಗೆ, ಶಿವರಾತ್ರಿಗೆಲ್ಲ ನಾವು ಒಬ್ಬಟ್ಟು ಮಾಡಲ್ಲ. ಉಗಾದಿಗೆ, ಗೌರಿಗೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲದಕ್ಕೂ ಒಬ್ಬಟ್ಟು ಮಾಡ್ತೀವಿ. ಒಬ್ಬಟ್ಟು ಬಿಟ್ಟು ಮಾಮೂಲಿ ಇನ್ನೇನು ಒಬ್ಬಟ್ಟು ಬಿಟ್ಟರೆ ಚಿತ್ರಾನ್ನ, ಒಬ್ಬಟ್ಟು ಸಾರು, ಕಾಳುಗೊಜ್ಜು, ಅದಕ್ಕೆ 2 ಥರ ಪಲ್ಯ, ಇಷ್ಟು ಮಾಡ್ತೀವಿ. ಚಿತ್ರಾನ್ನ ಇವ್ರ ಮನೆ ಸ್ಪೆಷಲ್, ಯಾಕಂದ್ರೆ ಇದು ಮಸಾಲೆ ಚಿತ್ರಾನ್ನ, ನಾರ್ಮಲ್ ಚಿತ್ರಾನ್ನ ಅಲ್ಲ. 2 ಮಾಡ್ತೀವಿ. ಮಸಾಲೆ ಚಿತ್ರಾನ್ನ ಅಂತಲ್ಲ, 2 ಈ ಮೇಜರ್ಲಿ ಮಾಡೋದು ಮಸಾಲೆ ಚಿತ್ರಾನ್ನ. ಹಬ್ಬ ಅಂತೂ ಬಂದು ಫುಲ್ ಚಿತ್ರಾನ್ನ ರಿಚ್ ಆಗಿರುತ್ತೆ. ಮಸಾಲೆ, ಕಡಲೆ ಬೀಜ ಎಲ್ಲ ಫುಲ್ ರಿಚ್ ಆಗಿರುತ್ತೆ. ಇವತ್ತು ನೀನು ಹೇಳ್ಕೊಟ್ಟಿರೋ ಥರ ಮೊಸರು ಒಗ್ಗರಣೆ ಟ್ರೈ ಮಾಡಿದೆ. ಎಂಥ ಮೊಸರು ಒಗ್ಗರಣೆ? ಕುಟ್ಟಿ. ನಾನು ಅದನ್ನೇ ಮಾಡಿದ್ದೀನಿ ಇವತ್ತು. ಅದನ್ನೇ ಮಾಡಿದ್ಯಾ? ನಮ್ಮಪ್ಪ ಮಧ್ಯಾಹ್ನ ಕೆಲ್ಸಕ್ಕೆ ಹೋಯ್ತು. ಅರ್ಜೆಂಟಿಗೆ ನೋಡಿ ನಂಗೆ ಆ ಸಾಂಬಾರಲ್ಲಿ ತಿನ್ಬೇಕಾ, ನನಗೆ ಇದ್ಕಿದ ಬೇಳೆ ಸಾಂಬಾರು ಇಷ್ಟ ಆಗಲ್ಲ. ಸೊ ಅದಿತ್ತು, ನಮ್ಗೆ ಅದು ಬೇಡ ಅಂತೇಳಿ ಮೊಸರು ಒಗ್ಗರಣೆ ನಮಗೆ ಅಂತ ಮಾಡ್ಕೊಂಡ್ವಿ. ನಮ್ಮ ಅಜ್ಜಿ ಇನ್ವೆಸ್ಟಿಗೇಷನ್, ಇದೇನು ಯಾವುದೋ ಮಾಡ್ತಾವಳೆ ಅನ್ನೋ ಥರ ನಾವು ಕುಟ್ಟು ಮಾಡ್ತಿರೋದಕ್ಕೆ, ಇದೆಂಗೆ, ಇದೇನು, ಇದನ್ನ ಯಾಕೆ ಮಾಡ್ತಿದ್ಯಾ? ಒಗ್ಗರಣೆಗೆ ಬರೀ ಈರುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಅಲ್ವಾ ಹಾಕೋದು? ಇಲ್ಲ, ಇದು ಅತ್ತೆ ಹೇಳ್ಕೊಟ್ಟಿದ್ದು ಅಂದರೆ. ಓ, ಅತ್ತೆ ಹೆಂಗೆ ಗೊತ್ತು? ಅತ್ತೆ ಹಂಗೆ ಯೂಟ್ಯೂಬ್ ನೋಡ್ಕೊಂಡು ಕಲ್ತದ ನೋಡು. ಹಿಂಗೆ ಏನೇನೋ ಕಲಿತಾರೆ. ನೀನು ಯಾವ ದೊಡ್ಡ ವಿಷಯ ಏನಾಗ್ತೆ ಕುಟ್ಟಕ್ಕೆ? ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಒಗ್ಗರಣೆಗೆ ಹಾಕ್ಬಿಟ್ಟೆ. ಜೀರಿಗೆ ಕುಟ್ಟಾಕ ನಾನು ಮಾಡಿದ್ದೀನಿ. 1 ಸ್ಪೂನ್ ಕುಡ್ದೋಗು. ದಾರಿಗೆ ಹೋಗೋದೇ ಮರ್ತೋಯ್ತೀನಿ, ನೀನು ಕಳೆದೇ ಹೊಂಟೋಗ್ಬಿಡ್ತೀನಿ. ಇದಕ್ಕಾದ್ರೂ ನಾನು ಟೇಸ್ಟ್ ಮಾಡ್ತೀನಿ. ಈ ಕತ್ತಲೆಯಲ್ಲಿ ನಾನು ಟೇಸ್ಟ್ ಮಾಡ್ತಿರುವುದು ಮೊಸರು ಒಗ್ಗರಣೆ. ಮೊಸರು ಸಾರು, ಮೊಸರು ಒಗ್ಗರಣೆ ಅಲ್ಲ. ಅಯ್ಯೋ, ಇದಲ್ಲ. ಓಕೆ, ಇಲ್ಲಿದೆ. ಹಂಗೆ ಟೇಸ್ಟ್ ಮಾಡೋದು ಬೇಡ, ಒಂದು ಬಟ್ಲಿಗೆ ಹಾಕೊಂಬಿಡ. ಆಮೇಲೆ ಅಷ್ಟೇ, ಸ್ಮ್ಯಾಶ್. ಬಟ್ಲಲ್ಲಿ ಇಟ್ಟಿದ್ಯಾ? ಸ್ಪೂನ್ ಇಲ್ವಾ ಅಲ್ಲಿ? ತಗೋ. ಸ್ಪೂನಲ್ಲೇ ತಗೊಳ್ಳ? ಸ್ಪೂನಲ್ಲೇ ಎತ್ಕೊಂಡು ಕುಡ್ಕೋ. ಏನೇ ನನ್ನ ಮೆಥಡ್ ಫಾಲೋ ಮಾಡಿದ್ರು ಸ್ವಲ್ಪ ಆದರೂ ಡಿಫ್ರೆನ್ಸ್ ಇರುತ್ತೆ. ಬಟ್ ಮತ್ತೆ ಬಿಲ್ಡಪ್ ಕೊಟ್ಟಿರೋ ಮಟ್ಟಿಗೆ ಟೇಸ್ಟೇ ಬದಲಾಗುತ್ತೆ ಅನ್ನೋ ಥರ ಏನು ಇರೋಲ್ಲ ಅನ್ಕೊತೀನಿ. ಅಯ್ಯೋ, ನೋಡೋಣ. ಆಯ್ತಿಲ್ಲ, 1 ಸೆಕೆಂಡ್.
ಒಂದು ಈರುಳ್ಳಿನೇ ಸಿಗ್ತಾವೆ. ಈರುಳ್ಳಿನೇ ಹಾಕಿಲ್ವಲ್ಲ ಅತ್ತೆ? ಹಾಕಿದ್ದೀನಲ್ಲ, ಸ್ವಲ್ಪ ಮಾಡೋದ್ನಲ್ಲ, ಅರ್ಧನೇ ಮಾಡಿ, ಸ್ವಲ್ಪನೇ, ಜಾಸ್ತಿ ಈರುಳ್ಳಿ ಹಾಕಿಲ್ಲ. ನಿನಗೂ ನನಗೂ ಏನು ಡಿಫ್ರೆನ್ಸ್ ಗೊತ್ತಾ? ಹೇಳ್ತೀನಿ ಇರು. ನಿನ್ನ ಮೊಸರು ಸಾರಿಗೂ ನನ್ನ ಮೊಸರು ಸಾರಿಗೂ ಏನು ವ್ಯತ್ಯಾಸ ಅಂದರೆ, ನೀನು ಸಿಕ್ಕಾಪಟ್ಟೆ ಖಾರ ಹಾಕಿದ್ಯಾ, ಖಾರ ಕರೆಕ್ಟಾಗಿದೆ, ಹುಳಿ ಉಪ್ಪು ಜಾಸ್ತಿ ಇದೆ. ನಾನು ಪ್ರತಿ ಸರಿ ಖಾರ ಜಾಸ್ತಿ ಹಾಕ್ಬೇಕು ಅಂದ್ಕೊಂತೀನಿ, ಯಾವಾಗೂ ಆವ್ರೇಜ್ ಖಾರ. ಇವಾಗ ಖಾರ ಜಾಸ್ತಿ ಇದೆಯಾ ನಮ್ಮದು? ಮತ್ತೆ ಲೈಟಾಗಿದೆ. ಬಟ್ ನಾನು ಮಾಡ್ಬೇಕಾದ್ರೆ ಒಂದಷ್ಟು ಮೆಣಸಿನ್ಕಾಯಿ ಹಾಕ್ತೀನಿ, ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗಲಿ ಅಂತ. ಆದರೂ ಖಾರನೇ ಬರಲ್ಲ ಹಸಿ ಮೆಣಸಿನ್ಕಾಯಿ. ಎಳೆ ಮೆಣಸಿನ್ಕಾಯಿ ಖಾರ ಬರಲ್ಲ. ಚೆನ್ನಾಗೈತಾ ಒಟ್ಟಿಗೆ? ಹ್ಞೂ ಚೆನ್ನಾಗೈತೆ. ಮತ್ತೆ ನಿಂದಕ್ಕೂ ನಂದಕ್ಕೂ ಸ್ಟೆಪ್ಪೇ ಡಿಫ್ರೆನ್ಸು. ಖಾರ ಲೈಟ್ ಇದೆ. ಯಾವಾಗ ಹಸಿರು ಸಾಂಬಾರು ಮಾಡ್ತಿದ್ದೆ, ಇವಾಗ ಏನು ಫುಲ್ ಬೆಳಿಗೈತೆ ಮೊಸರೊಗನಿ. ಹಸಿರು ಕಲ್ಲೇ ಇರೋದು, ಅದು ನೀನು ಕಾಣ್ತಾ ಇಲ್ಲ ಅಷ್ಟೇ. ಇದರಲ್ಲಿ ಲೈಟ್ ಇಲ್ವಲ್ಲ, ಅದಕ್ಕೆ ಕಾಣ್ತಾ ಇಲ್ಲ. ನಂಗೆ ಬಿಳಿ ಕಾಣ್ತಿತ್ತು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಚುಬಿ, ನಿನ್ಗೊಂದು ಫ್ಯಾಂಟಾಸ್ಟಿಕ್ ನ್ಯೂಸ್. ನಾವು ಗುಂಡಂಗೆ ಸ್ನಾನ ಮಾಡಿಸಿದ್ವಿ. ಫುಲ್ ಪರವಾಗಿಲ್ಲ ಬಿಡು. ಫುಲ್ ಈ ಕಲರ್ ಕಿರೀಟ ಇಕ್ಬೇಕಾ? ಈ ಕಲರ್ ಆಗ್ಬಿಟ್ಟಿದೆ ನಮ್ಮ ಗುಂಡ. ಕೊಳೆ ಆಗ್ಬಿಟ್ಟು ಫುಲ್ ಡವ್ ಶ್ಯಾಂಪೂಲ್ ಹಾಕಿ ಹೊಳ್ದು ಥಣ 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 ಅಂತ. ಇವಾಗ ಅವಳು ಹುಡ್ಕೋದ್ವಿ ಸ್ನಾನ ಮಾಡ್ಸೋಕ್ಕೆ, ಅವಳು ಸಿಗ್ಲಿಲ್ಲ, ಎಸ್ಕೇಪ್ ಆಗೋದ್ಲು. ಹೋಲಿ ಬಿಡು, ಮಳೆ ಬಂದಿರ್ತದೆ, ನೆನ್ಕೊಂಡು ಬೆಳ್ಳಗೆ ಬತ್ತಾಳೆ. ನೆನ್ಕೊಂಡು ಬತ್ತಾಳೋ. ಈಗ ನಾವೆಲ್ಲ ಬೆಳಗ್ಗೆಯಿಂದ ಕೂತ್ಕೊಂಡು ಶ್ರಮ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ, ಎಲ್ಲಿ ಇಲಿ ತಂದು ಬಗಡ ಮಾಡಿಬಿಡ್ತಾಳೋ, ಗಿಫ್ಟ್ ತಂದುಬಿಡ್ತಾಳೋ ಅನ್ನೋ ಭಯ ನನಗೆ. ಅವಳು ಇಷ್ಟವಳೆ ಹಳೆ ಬೇಟೆ ಮಾಡೋದು ಕಲ್ತ್ಬಿಟ್ಟವಳೆ. ನಮ್ಮವನು ಅಷ್ಟು ದೊಡ್ಡವನಾದ್ರೂ ಅವ್ನು ಇವತ್ತಿಗೂ ಒಂದು ಜಾತಿಗೆ ಜಾತಿ ಕರೆಕ್ಟ್ ಆಗಿದ್ದಾಳೆ ಅವಳು. ಏಡಿ ಥರ ಇಲ್ಲ, ಜಾತಿ ಕರೆಕ್ಟ್ ಆಗಿದ್ದಾಳೆ. ನಮ್ಮ ಚೂಬಿ ಥರ ಅಲ್ವೇನೇವಾ? ಅವ್ನು ಸಂಗಬುಲ್ಲ ಪಾಪ, ಧೈರ್ಯ ಇಲ್ಲದೆ ಜಾಸ್ತಿ. ಅದು ಒಂದು ಇರುವೆನೂ ಹೊಡ್ಸ್ಕೊಂಬತ್ತಾನೆ ಅಷ್ಟೇ. ಹೊಡೆದ್ಬಿಟ್ಟು ಬರೋದು ಗೊತ್ತಿಲ್ಲ ಅವನಿಗೆ. ಎಷ್ಟು ಸರಿ ಆದರೂ ಅಟ್ಯಾಕ್ ಆಗಲಿ ಅಂದಮೇಲೆ ಅವನಿಗೆ ಡ್ಯಾಮೇಜ್ ಆಗಿರುತ್ತೆ. ಅಟ್ಯಾಕ್ ಮಾಡಿಸ್ಕೊಂಡವ್ರು ಚೆನ್ನಾಗೇ ಇರ್ತಾರೆ ರೋಡಲ್ಲೆಲ್ಲ, ಅವನಿಗೆ ಡ್ಯಾಮೇಜ್ ಇರುತ್ತೆ. ಈಗ ಒಂದು ಕಾಲು ಕುಂಟ್ತಾ ಇದ್ದಾನೆ, ಎಕ್ಸಾಮ್ ಇದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಒಟ್ಟನ್ನ ಕರ್ಕೊಂಡೋಗಿ ಸರಿ ಮಾಡಿಸ್ಬೇಕು ಆ ಕಾಲನ್ನ. ಈಗ ಈ ಲಾಸ್ಟ್ ಮಿನಿಟ್ ಯುಗಾದಿ ಪ್ರಿಪ್ರೇಷನ್ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಯಾವ ಹಬ್ಬಕ್ಕೂ ಆಗಲಿ ನೀವಂತೂ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬಟ್ ನನಗೆ ನಮ್ಮ ಮನೇಲಿ ಆ ಸಿಚುವೇಶನ್ ಇತ್ತು, ಎಲ್ಲರೂ ಬಿಸಿ ಇದ್ದರು. ಸೊ ನನಗೆ ಕಂಟಿನ್ಯೂಸ್ ಎಕ್ಸಾಮ್ ಇತ್ತು, ರಜಾ ಇದ್ದರೂ ಸಹ ನಾನು ಓದ್ಕೋಬೇಕಾಗಿತ್ತು. ಇನ್ನೂ ಎಕ್ಸಾಮ್ ಇದೆ, 2 ಪ್ರಾಕ್ಟಿಕಲ್. ಸೊ ಮಧ್ಯ ಗ್ಯಾಪ್ ಇರೋದ್ರಿಂದ ಈ ಹಬ್ಬ ಇದೆ ಅಂತಲೇ ಕಂಟಿನ್ಯೂಸ್ ಒಂದು 4-5 ದಿನ ಗ್ಯಾಪ್ ಇದೆ ನನಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.